ನವರಸನವರ ಸಾಹಸಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಪಡ್ತಾ ಇದ್ದೀನಿ. ಅವರು ನಡೆಸಿರತಕ್ಕಂಥ ಪಿಕ್ಚರ್ ಆಗಲಿ ಭಾಳಷ್ಟು ಒಂದು ವಿಭಿನ್ನವಾಗಿ ಅವರು ಮಾಡುವಂಥ ಒಂದು ಹುಚ್ಚು ಯಾವತ್ತೂ ಕೂಡ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ಸೂತ್ರಧಾರಿ ಸೆಲೆಬ್ರಿಟಿ ಶೋಗೆ ಬರಲೇಬೇಕು ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ಎರಡು ಅವರು ಸಮಯ ಕಳೆದಿರೋದೇ ನನಗೆ ಗೊತ್ತಾಗಿಲ್ಲ. ಶೆಟ್ಟಿಯವರು ಮೊದಲನೇ ಪಿಕ್ಚರ್ ಅಂತ ಹೇಳಿದ್ರು ಅಭಿನಯ ಮಾಡಿರತಕ್ಕಂಥದ್ದು. ಅವರು ಒಂದು ಎಕ್ಸ್ಪೀರಿಯನ್ಸ್ ಕಲಾವಿದರು ಯಾವ ಥರ ಅಭಿನಯ ಮಾಡ್ತಾರೆ ಅದಕ್ಕಿಂತ ಸೂಪರ್ ಆಗಿ ಅವರ ಅಭಿನಯವನ್ನು ಇವತ್ತು ನಿಜವಾಗ್ಲೂ ಭಾಳ ಖುಷಿ ಆಯಿತು. ಒಬ್ಬ ಮ್ಯೂಸಿಕಲ್ ಸಿಂಗರ್ ಆಗಿ ದೂರದಿಂದ ನೋಡಿ, ಆದರೆ ಇವತ್ತು ಒಂದು ಹೀರೋವಾಗಿ ಆ ಹೀರೋಗೆ ಏನೇನು ಒಂದು ಅಂಶಗಳಿರಬೇಕು ಕೂಡ ಅವರು ಇವತ್ತು ನಮಗೆ ಮನರಂಜನೆ ಕೊಡೋ ಸಲುವಾಗಿ ಎಲ್ಲ ರೀತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅಪೂರ್ವರವರು ಅವರು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಂಟೈರ್ ಟೀಮ್ ಇರತಕ್ಕಂಥ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಬಹುಶಃ ನಾನು ಎಲ್ಲಿ ಈ ಪಿಕ್ಚರ್ನ ಇಲ್ಲಿಗೆ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ನೋಡ್ತಾ ಇದ್ರೆ ಎರಡನೇ ಪಾರ್ಟ್ ಎಪಿಸೋಡ್ ಎರಡನೇದು ಬರೋ ಥರ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆ ಪಿಕ್ಚರ್ ನೋಡಿದ್ರೆ ಎರಡನೇ ಇದು ಪಾರ್ಟ್ ಬರಬೇಕು ಅನ್ನೋದು ಒಬ್ಬ ಪ್ರೇಕ್ಷಕನಾಗಿ ನನಗೆ ಅನ್ನಿಸ್ತಕ್ಕಂಥದ್ದು. ಒಂದು ಹೆಣ್ಣು ಮಗಳ ಮಾನ ಎಷ್ಟು ಮುಖ್ಯ, ಜೊತೆಗೆ ಒಬ್ಬರ ಪ್ರಾಣ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಎರಡನೇ ಪಾರ್ಟ್ ಏನಿದೆ ಅದು ಬಹಳ ಅದ್ಭುತವಾಗಿ ಥ್ರಿಲ್ ಆಗಿ ಆ ಕ್ಲೈಮ್ಯಾಕ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಬಹುಶಃ ಈ ರಾಜ್ಯದ ಜನ ಈ ರಾಷ್ಟ್ರ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಬಹುಶಃ ಈ ಚಿತ್ರ ಸೂತ್ರಧಾರಿ ಅತ್ಯಂತ ಸಕ್ಸಸ್ಫುಲ್ ಪ್ರದರ್ಶನ ಏನು 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳು ಮೇ. ನಾನು ಆಗಲೇ ಚಂದನ್ ಶೆಟ್ಟಿ ಅವರಿಗೆ ಮತ್ತು ನಮ್ಮ ಆತ್ಮೀಯರಿಗೆ ಹೇಳಿದ್ದೀನಿ, ನಾನು ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ಪರವಾಗಿ 1000 ಟಿಕೆಟ್ಸ್ನ ಬುಕ್ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡ್ತೀನಿ. ಮತ್ತು ನನ್ನ ಸಹಕಾರ ನಿಮಗೆ ಸದಾ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ನಿಮ್ಮೊಂದಿಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ಚಿತ್ರತಂಡಕ್ಕೆ ಇನ್ನು ಭಾಳಷ್ಟು ಫ್ಯೂಚರ್ ಇದೆ, ಮುಂದಕ್ಕೆ ಅವರಿಗೆ ಎಲ್ಲ ರೀತಿಯಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಭಾಳ ದಿನದ ನಂತರ ಒಂದು ಥ್ರಿಲ್ಲರ್ ಸಿನಿಮಾ, ಭಾಳ ಅಚ್ಚುಕಟ್ಟು ಡೈರೆಕ್ಷನ್ ಆಗಿರಲಿ ಎಲ್ಲರೂ ಅವರ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಚಂದನ್ ಶೆಟ್ಟಿಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡ್ತಾಯಿದ್ದೀರಾ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೆ ಅಪೂರ್ವ, ಶಿ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಈ ಸಿನಿಮಾದಲ್ಲಿ ಅವ್ರ ಪಾತ್ರನೂ ತುಂಬ ಚೆನ್ನಾಗಿದೆ. ನಮ್ಮ ನವರಸನ್ನು
ಹೊರಟೋಗಿದ್ದಾರೆ. ಬಟ್ ನವರಸನ್ ಅವರು ಈ ಸಿನಿಮಾದ ರೂವಾರಿ. ಆ್ಯಕ್ಚುಲಿ ಎಲ್ಲನೂ ಕ್ರಿಯೇಟಿವ್ ಡೈರೆಕ್ಟರು, ಪ್ರೊಡ್ಯೂಸರು, ಹಾಗೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಸರ್ಪ್ರೈಸು. ಸೊ ಎಲ್ಲ ಇಡೀ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ ಈ ಸಂದರ್ಭದಲ್ಲಿ. ಎಲ್ರಿಗೂ ನಮಸ್ತೆ. ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ. ನಮ್ಮ ಸರವಣ ಸರ್ ಎಲ್ಲ ಆಲ್ರೆಡಿ ಸಿನಿಮಾದ ಬಗ್ಗೆ ಎಲ್ಲ ನೀಟಾಗಿ ಮಾತಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಒಂದು ಹೆಣ್ಣಿಗೆ ಒಂದು ಅನ್ಯಾಯ ಆಗಿರೋದನ್ನ ಯಾವ ಥರ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗಲ್ಲ, ನಾವೇ ಮುಂದೆ ಕಾನೂನನ್ನ ನಾವೇ ಕೈಗೆ ತಗೊಂಡು ಯಾರ ಕೈಗೂ ಸಿಗದೆ ಇರೋ ಥರ ಮಾಡೋಣ ಅಂತ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಅಂತೂ ಸೂಪರ್ ಆಗಿತ್ತು. ನಾನು ಯಾರಪ್ಪ ಮಾಡೋರು ಈ ಕೊಲೆನ ಯಾರು ಕಂಡು ಹಿಡಿಬೋದು ಅಂದರೆ ಚಂದನ್ ಶೆಟ್ಟಿ ಸರ್ ಹುಡುಕಾಡಿದ್ರು, ಏನೇನೋ ಮಾಡಿದ್ರು. ಆದ್ರೆ ಅವ್ರ ಪಕ್ಕದಲ್ಲೇ ಇದ್ರು. ಸಾರಿ ಆಯ್ತು. ಎಲ್ಲ ಬಂದು ಕೇಳಿದ್ರು ಸಿನಿಮಾ ನೋಡಿ, ಒಳ್ಳೆ ಸಸ್ಪೆನ್ಸ್ ಆಗಿದೆ. ನಿಮ್ಗೆ ಸಸ್ಪೆನ್ಸ್ ಬೇಕು ಅಂದ್ರೆ ಥಿಯೇಟ್ರಿಗೆ ಬನ್ನಿ. ನಮ್ಮ ಸರವಣ ಸರ್ ಟಿಕೆಟ್ ಕೊಡ್ತಾರೆ, ನಾನು ಸುಧಾ. ಹೌದೌದು. ಸಾರಿ, ಅದಕ್ಕೆ ದಯವಿಟ್ಟು ನೀವು ಒಂದು ಅದ್ಭುತವಾಗಿ ಸಿನಿಮಾ ಬಂದಿದೆ, ಒಂದು ಸಸ್ಪೆನ್ಸ್ ಆಗಿ ಸಿನಿಮಾ ಇದೆ, ಅದನ್ನ ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಿತ್ರನ ಬೆಳೆಸ್ಬೇಕು. ನಿಜವಾಗ್ಲೂ ಸಿನಿಮಾ ಸೂಪರ್ ಆಗಿದೆ. ಬನ್ನಿ. ನಮ್ಮ ಚಂದನ್ ಶೆಟ್ಟಿ ಸರ್ ಹೊಸದಾಗಿ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಸರ್ ಕಂಗ್ರಾಚುಲೇಷನ್ ಮೇಡಮ್, ಸೂಪರ್ ಆಗಿ ಮಾಡಿದ್ದಾರೆ. ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಹಾಗೆ ಕ್ಯಾಮ್ರಾಮನ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಯಾರು ಸರ್ ಡಿ.ಒ.ಪಿ ಹೆಸರು? ಪ್ಲೀಸ್ ದಾಸ್, ತುಂಬಾ ಅದ್ಭುತವಾಗಿ ಡಿ.ಒ.ಪಿ ಮಾಡಿದ್ದಾರೆ ಸರ್. ತುಂಬಾ ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನಮ್ಮ ನವರಸನ್ ಸರ್, ನಮ್ಮ ಸ್ನೇಹಿತರು, ಅವ್ರಿಗೆ ನಿಜವಾಗ್ಲೂ ಇನ್ನೂ ಸುಮಾರು ಸಿನಿಮಾ ಮಾಡೋಷ್ಟು ನಿಮ್ ಸಪೋರ್ಟ್ ಇರಲಿ. ಅವ್ರು ಖಂಡಿತವಾಗಿ ಸಿನಿಮಾ ಇಂಡಸ್ಟ್ರಿಗೋಸ್ಕರನೇ ಅವ್ರು ಏನೇನೋ ಸುಮಾರು ಪ್ಲಾನ್ ಕನ್ಸಲ್ ಕಟ್ಕೊಂಡಿದ್ದಾರೆ. ಅವರೆಲ್ಲ ಪ್ರೊಡ್ಯೂಸರ್ಗೆ ಒಳ್ಳೆ ಹೆಲ್ಪ್ ಆಗಿ ನಿಂತ್ಕೊತಾರೆ. ಅವ್ರಿಗೆ ನಾವೆಲ್ಲರೂ ನಿಲ್ಲೋಣ. ಇಡೀ ರಾಜ್ಯದ ಕನ್ನಡ ರಂಗ ಜನತೆಗಳು ಅವ್ರ ಮೇಲೆ ಇರಲಿ. ಥಿಯೇಟರ್ ಬಂದು ಸಿನಿಮಾ ನೋಡಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ರಿವ್ಯೂ ಕೊಡ್ಬೇಕು. ಕ್ಲೈಮ್ಯಾಕ್ಸ್ ಮಾತ್ರ ಏನಾಗಿದೆ ಥ್ಯಾಂಕ್ ಯು. ಅಂಡ್ ಯಾರು ಲೈವ್ ಏನಾದ್ರು ಮಾಡಿದ್ರೆ ದಯವಿಟ್ಟು ಕಟ್ ಮಾಡಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸಂಜೆಯ ನಮ್ಮ ನವರಸನ್ನರ ಸೂತ್ರಧಾರಿ ಸಿನಿಮಾ. ಇವತ್ತು ನಾವು ಈ ಸಿನಿಮಾ ನೋಡಿ ಆಚೆ ಬರ್ಬೇಕಾದ್ರೆ ಒಂದೇ ಅನಿಸಿದ್ದು, ಸಮಾಜದಲ್ಲಿ ನಡೆಯುವಂತ ಅನೇಕ ಅತ್ಯಾಚಾರಗಳಿರಬಹುದು, ಬ್ಲ್ಯಾಕ್ ಮೇಲಿಂಗ್ ಇರ್ಬೋದು, ಹನಿ ಟ್ರ್ಯಾಪ್ ಇರ್ಬೋದು, ಮತ್ತೊಂದು 108 ಸಸ್ಪೆನ್ಸ್ ವಿಚಾರಗಳಿರ್ಬೋದು, ಕ್ರೈಮ್ ವಿಚಾರಗಳು ನಡೆಯುತ್ತೆ. ಅದಕ್ಕೆ ನ್ಯಾಯ, ನೀತಿ, ಮತ್ತೊಂದು ಅಂತ ಹೋದಾಗ ಎಲ್ಲೆಲ್ಲಿ ಏನೇನಾಗುತ್ತೆ, ಅದಕ್ಕೋಸ್ಕರ ಯಾವ್ಯಾವ ರೀತಿಯಲ್ಲಿ ಪರದಾಡಬೇಕಾಗುತ್ತೆ ಅನ್ನೋದೊಂದು, ಮತ್ತೆ ಒಂದು ಸಮಾಜ ಕಳಕಳಿ ಇಟ್ಕೊಂಡಿರುವಂತ ಮಾಡಿರೋಂಥ ಒಂದು ಸಿನಿಮಾ ಇದು. ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಷ್ಟೇ ಬಿಟ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಸಮಾಜ ಕಳಕಳಿಯ ಸಿನಿಮಾ. ಇವತ್ತೇನು ಸಮಾಜದಲ್ಲಿ ನಡೀತಾ ಇರುವಂತ ಎಷ್ಟೋ ಇನ್ಸಿಡೆಂಟ್ಗಳನ್ನ ಇದು ಬಿಂಬಿಸುತ್ತೆ. ಯಾಕಂತಂದ್ರೆ ಎಷ್ಟೋ ಜನ ಜೀವನಗಳಲ್ಲಿ ನಡೆದಿರುತ್ತೆ, ಹೇಳ್ಕೊಳಕ್ಕಾಗಿರಲ್ಲ ಅಂತ ಒಂದು ಸಮಾಜ ಕಳಕಳಿ ಇರುವಂತ ಒಂದು ಸಿನಿಮಾ. ಅದನ್ನ ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿ ಅದಕ್ಕೆ ಒಂದು ಸಸ್ಪೆನ್ಸ್ ಜಾನರಲ್ಲಿ ತಗೊಂಡ್ಬಂದು ಅದರಲ್ಲೂ ಹೊಸ ಹೀರೋ ಆಗಿ ಲಾಂಚ್ ಆಗ್ತಿದ್ದಾರೆ ಚಂದನ್. ಹಾಗಾಗಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಅಷ್ಟೇ ಸಿನಿಮಾದಲ್ಲಿ ಜೀವ ತುಂಬಿ ಅಭಿನಯ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಸಸ್ಪೆನ್ಸ್ ಜಾನರ್ನಲ್ಲಿ, ಥ್ರಿಲ್ಲರ್ ಜಾನರ್ನಲ್ಲಿ ಎಷ್ಟೋ ಸಿನಿಮಾಗಳು ಬಂದ್ರು 2 ಗಂಟೆ 20 ನಿಮಿಷ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿತ್ತು. ಮತ್ತೆ ಸಾಂಗ್ಸ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ವರ್ಕು ಅದ್ರಲ್ಲಿ ಕಾಣ್ತಾ ಇತ್ತು. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ, ನಮ್ಮ ನಿರ್ಮಾಪಕರು ನೋಡಿಸಿ. ಯಾಕಂತಂದ್ರೆ ಒಬ್ಬ ನಿರ್ಮಾಪಕರಾಗಿದ್ರೆ ಅಟ್ಲೀಸ್ಟ್ ಕನಿಷ್ಠ 10 ಸಿನಿಮಾ ಮಾಡ್ತಾರೆ. ನಿರ್ಮಾಪಕರೇ ಗೆಲ್ಲಿಲ್ಲ ಅಂತಂದ್ರೆ, ಸಿನಿಮಾನೇ ಗೆಲ್ಲಿಲ್ಲ ಅಂತಂದ್ರೆ ಹೊಸ ನಿರ್ಮಾಪಕರು ಬರ್ತಾರೆ, ಹೋಗ್ತಾ ಇರ್ತಾರೆ. ದಯವಿಟ್ಟು ರಿಪೀಟ್ ಪ್ರೊಡ್ಯೂಸರ್ಸ್ ಬೇಕು ಅಂತಂದ್ರೆ ನೀವು ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ದಯವಿಟ್ಟು ಗೆಲ್ಸ್ಕೊಡಿ ಅಂತ ಹೇಳ್ತೀವಿ. ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ.
ಸೂತ್ರಧಾರಿ ಆ ಟೈಟಲ್ ನಾನು ನೋಡಿದ್ದೆ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದ್ದೆ. ಸೊ ಇದು ಯಾವ ತರ ಜಾನರ್ ಅಂತ ಕನ್ಫ್ಯೂಷನ್ ಅಲ್ಲಿದೆ. ಬಟ್ ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್. ಹೆಣ್ಮಕ್ಳಿಗೆ ತುಂಬಾ ಧೈರ್ಯನ ತಂದ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಈ ತರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ ಮತ್ತೆ ಪ್ರಪಂಚದಲ್ಲಿ ಆಗುವಂತ ಹೋಗುಗಳ ಬಗ್ಗೆ ತುಂಬಾ ಅವೇರ್ನೆಸ್ ಮೂಡುವಂತ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಅಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ನಿಮ್ಗೆ ಹಾರ್ಟ್ಲಿ ವೆಲ್ಕಮ್. ಸೊ ಇಡೀ ಸಿನಿಮಾದ RR ಇರ್ಬೋದು, ಮ್ಯೂಸಿಕ್ ಎಲ್ಲಾ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ. ನನ್ಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾದ್ರೆ ಸಸ್ಪೆನ್ಸ್ ಸೀನ್ಸ್ ನಾನು RR ಅನ್ಕೊಳ್ತಾ ಇದ್ದೆ ಚಂದನ್ ಅವರೇ ಮಾಡಿರ್ತಾರ ಅಂತ. ಬಟ್ ಹಿ ಕ್ಲಾರಿಫೈಡ್ ದಟ್ ಹಿ ಓನ್ಲಿ ಡಿಡ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಸಿನಿಮಾಗೆ ಒಂದು 2 hours ಒಬ್ಬ ಆಡಿಯನ್ ಆಗಿ ಬಂದು ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿಯಾಗಿ ತುಂಬಾ ಅದ್ಭುತವಾಗಿ ಆ ಮ್ಯಾನರಿಸಮ್ ನ ಕ್ಯಾರಿ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ. ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ 20 minutes ಅಂದ್ರೆ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಅಷ್ಟು ಕ್ವಿಕ್ ಆಗಿ ಸಿನಿಮಾ ಹೋಗುತ್ತೆ. ನವರಸನ್ಗೆ ಆಲ್ ದ ಬೆಸ್ಟ್ ಅಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಎಂಟೈರ್ ಸಿನಿಮಾಗೆ ಆಲ್ ದ ಬೆಸ್ಟ್. ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ. ನಮ್ಮ ಕನ್ನಡ ಚಿತ್ರಗಳು, ಕನ್ನಡ ಅಭಿಮಾನಿಗಳೇ ಇಂಥ ಚಿತ್ರಗಳನ್ನ ಬಂದು ಥಿಯೇಟರ್ ಅಲ್ಲಿ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ಗಳು ಬರುತ್ತೆ. ಸೊ ಸೂತ್ರಧಾರಿನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ ವಿಶ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚಂದು ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ, ಆಲ್ ದಿ ಬೆಸ್ಟ್. ಸಿನಿಮಾದಲ್ಲಿ 2 ಹೋರಾಟ ಇದೆ. ಒಂದು ಚಂದನ್ ಸಿನಿಮಾದ ಹೊರಗಡೆ ಮಾಡೋದು, ಇನ್ನೊಂದು ನವರಸನ ಸಿನಿಮಾಗೋಸ್ಕರ ಹೊರಗಡೆ ಮಾಡ್ತಾ ಇರೋದು. ಸೊ ನಾನು ಇದುವರೆಗೂ ನವರಸನ್ ಅವ್ರ ಹೋರಾಟ ನೋಡ್ತಾ ಇದ್ದೆ, ಥಿಯೇಟ್ರ್ ಒಳಗಡೆ ಚಂದನ್ ಹೋರಾಟ ನೋಡಿ ಖುಷಿ ಆಯಿತು. ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದೆ ಚಂದು. ಅದೇ ಥರ ಅದಕ್ಕಿಂತ ದಿ ಬೆಸ್ಟ್ ಪಾರ್ಟ್ ಅಂದರೆ BGMs ಮೈಂಡ್ ಬ್ಲೋಯಿಂಗ್ ಆಗಿದೆ. ನನಗೆ ನಾವೆಲ್ಲ ಅನಿರುದ್ಧ್ ಸಿನಿಮಾಗಳು ನೋಡ್ಬೇಕಾದ್ರೆ ಹೇಳ್ತೀವಿ BGM ಇಂದ ಸಿನಿಮಾ ನಿಲ್ಲಿಸಿದ್ದಾರೆ ಅಂತ. ಆ ಥರದ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ. ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲಿಂದ ಸರ್ ಶರವಣ ಸರ್ ಇಲ್ಲೇ ಇದ್ದಾರೆ. ಎಂಟೈರ್ ಟೀಮ್ ನಮ್ಮ ಸಂಜಯ್ ಗೌಡ್ರು ಇಲ್ಲೇ ಇದ್ದಾರೆ, ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾ ಇಲ್ಲ, ಆಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗಲಿಲ್ಲ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ, ಕನ್ನಡ ಹಾಡುಗಳನ್ನ ಕೇಳೋಣ, ಶೇರ್ನ ಮಾಡೋಣ. 100% ಬರುವ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ಅಂತ ನಂಬಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಸೂತ್ರಧಾರಿಗೆ. ಗುಡ್ ಲಕ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನವರಸನ್ ಸರ್ ಇನ್ವೈಟ್ ಮಾಡೋದಕ್ಕೆ. ಆ್ಯಂಡ್ ಸೂತ್ರಧಾರಿ ತುಂಬ ಕೇಳ್ತಾ ಇದೆ ಇದ್ರ ಬಗ್ಗೆ ನವರಸನ್ ಸರ್ ಇಂದ. ಆ್ಯಂಡ್ ಎಲ್ಲ ಕಡೆ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಮಾಡಿದ್ರು ಫಸ್ಟ್ ಥಿಂಗ್. ಆ್ಯಂಡ್ ಚಂದನ್ ಸರ್ನ ನೋಡ್ಬೇಕಾದ್ರೆಲ್ಲ ಅನ್ಕೋತಿದ್ದೆ ಆ್ಯಕ್ಚುಲಿ ಹೀರೋ ಆಗಿ ಲಾಂಚ್ ಆಗ್ಬೋದಲ್ವಾ ಸರ್ ಅಂತ. ಬೈ ದ ವೇ ಹ್ಯೂಜ್ ಫ್ಯಾನ್ ಆಫ್ ಯು ಮ್ಯೂಸಿಕ್. ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಮೂವಿಯಲ್ಲಿ. ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗಿದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ, ಕೊರಿಯೋಗ್ರಫಿ ಮೈಂಡ್ ಬ್ಲೋಯಿಂಗ್, ವೆರಿ ನೈಸ್. ನಂಗೆ ಸಾಂಗ್ಸ್ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಟ್ರೈಲರ್ ನೋಡಿದಾಗ ಅನ್ಕೋತಾ ಇದೆ ಮೈಟ್ ಬಿ ಅ ಕ್ರೈಮ್ ಥ್ರಿಲ್ಲರ್ ಅಂತ. ಆ್ಯಂಡ್ ಇಟ್ ಟರ್ನ್ ಔಟ್ ಟು ಬಿ ಅ ವಂಡರ್ಫುಲ್ ಕ್ರೈಮ್ ಥ್ರಿಲ್ಲರ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಹುಡುಗಿ ಪಾತ್ರಗಳು ಯಾರ್ಯಾರು ಮಾಡಿದ್ದೀರಾ, ನನಗೆ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಯಿತು. ಯು ಲುಕ್ ಲವ್ಲಿ, ಮೋರ್ ಪವರ್ ಟು ಯು. ಆ್ಯಂಡ್ ಡೈರೆಕ್ಟರ್ ಆಗಿ ಸರ್ ಕಿರಣ್ ಸರ್, ಆಲ್ ದ ವೆರಿ ಬೆಸ್ಟ್ ಟು ಯು. ನನಗೆ ಸೆಕೆಂಡ್ ಹಾಫ್ ಸ್ಟೋರಿಯಲ್ಲಿ ತುಂಬ ಇಷ್ಟ ಆಯಿತು. ಹೇಗೆ ಯುನೋ ಲೈಕ್ ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ. ಆ್ಯಂಡ್ ಯಾರು ಸೂತ್ರಧಾರಿ ಅಂತ ನೀವು ಕಂಡುಹಿಡಿಯಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ಲರೂ ನಮಸ್ಕಾರ. ಸೂತ್ರಧಾರಿ ಮೊದಲನೇದ ನನ್ನ ಫ್ರೆಂಡ್ಗೆ ಯಾವ್ದು ಶುಭವಾಗಲಿ. ಯಾಕಂದ್ರೆ ನಾವಿಬ್ಬರು 106 ದಿನ ಬಿಗ್ ಬಾಸ್ ಅಲ್ಲಿ ಇತ್ತು, 107 ದಿನ. ಸೊ ಚಂದನ್ ವಿನ್ನರ್ ಆದ, ನಾನು ರನ್ನರ್ ಅಪ್ ಅದೇ. ಸೊ ಕಂಪ್ಲೀಟ್ ನನ್ನ ಮೊದಲನೇ ಸಿನಿಮಾ ರೇಸ್ ಅಂತ ಮಾಡಿದೆ, ಅದಕ್ಕೆ ಚಂದನ್ ಪೊಲೀಸ್ ಆಗಿ ಮಾಡಿದ್ದೆ. ಇದರಲ್ಲೂ ಚಂದನ್ ಪೊಲೀಸ್ ಆಗಿ ಮಾಡೋನೆ. ಸೊ ನಮ್ಮಿಬ್ಬರದ್ದು ಯಾವುದೋ ಕನೆಕ್ಟ್ ಚಂದನ್ ನಿಜವಾಗ್ಲು.
ಸೊ ನಿಜವಾಗ್ಲೂ ಅದ್ಭುತವಾಗಿ ಸಖತ್ತಾಗಿ ಸೂಪರ್ ಆಗಿ ಆಕ್ಟ್ ಮಾಡವನೆ. ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ಇದು ಚಂದನ್ನ ಮೊದಲನೇ ಸಿನಿಮಾ. ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡೋರು ಸರ್. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್. ನೀವು ಇನ್ನೂ ಅದ್ಭುತವಾಗಿ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಸರ್. ಚಂದನ್ ಫಸ್ಟ್ ಸಿನಿಮಾ, ಇದು 100 ಸಿನಿಮಾ ಮೇಲಾಗ್ಲಿ ಅಂತ ಚಂದನ್ಗೆ ನಾನು ಪ್ರೀತಿಯಿಂದ ಹಾರ್ಟ್ ಪೂರ್ವಕ ನನ್ನ ಹೃದಯದಿಂದ ಆಶೀರ್ವಾದ ಮಾಡ್ತೀನಿ. ಯಾಕಂದ್ರೆ ಚಂದನ್ ಬಹಳ ಕಷ್ಟಗಾರ, ಬಹಳ ಶ್ರಮ. ಇವತ್ತು ಈ ಮಟ್ಟಕ್ಕೆ ಬಂದಂದ್ರೆ ನಾಟ್ ಫಾರ್ ಈಜಿ, ಬಹಳ ಸುಲಭದ ಮಾತಲ್ಲ. ಸೊ ನಾವಿಬ್ರು 106 ದಿನ ಒಂದೊಂದು ನೈಟ್ ಕೊಡೋಕೆ ಹೋದ್ರೆ ಮಾತಾಡ್ತಾ ಇದ್ರು ನಾವ್ ಎಷ್ಟು ಅವ್ನು ಪಟ್ಟಿರೋ ಕಷ್ಟಗಳು. ಸೊ ಇವತ್ತು ಆಲ್ ದ ಬೆಸ್ಟ್ ಚಂದು. ಇದು 100 ಸಿನಿಮಾ ಆಗ್ಲಿ. ಈ ಸಿನಿಮಾ 100 ದಿನ ಪ್ರೆಸ್ ಮೀಟ್ಗೆ ನಾನೇ ಬರ್ತೀನಿ ಚಂದು. ಓಕೆ, ಬಹಳ ಖುಷಿಯಿಂದ ಆಲ್ ದ ಬೆಸ್ಟ್. ಇಡೀ ಕರ್ನಾಟಕ ಜನ ಎಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಪ್ರೀತಿಯ ಗೆಳೆಯ ಚಂದನ್ ಶೆಟ್ಟಿ ಮೇಲೆ ಇರಲಿ. ಒಂದು ಫ್ರೆಂಡ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಈ ಸೂತ್ರಧಾರಿ ಬಹಳ ಸಕ್ಕತ್ತಾಗಿದೆ, ಬಹಳ ಅದ್ಭುತವಾಗಿದೆ. ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ. ಓಕೆ, ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ, ಯಾರು ಗೆಸೆ ಮಾಡಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಸೊ ಈ ಕ್ರಿಕೆಟ್ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಮೆಲ್ಲರಿಗೂ ಸರ್ ಸೂಪರ್ ಆಗ್ಲಿ ಸರ್. ಸರ್ ನಿಮ್ಮ ಮನೆ ಹತ್ರ ಲೂಟಿ ಮಾಡಕ್ ಬರ್ಲಿ ಸರ್, ಕಂಪ್ಲೀಟ್. ಓಕೆ, ಅಷ್ಟು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತ ನಾನು ಪ್ರೀತಿಯಿಂದ ಆಶೀರ್ವಾದ ಮಾಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಶುಭವಾಗಿ. ಥ್ಯಾಂಕ್ ಯು, ನಮಸ್ಕಾರ. ಮೇಡಮ್ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಮೇಡಮ್ ಬಹಳ ಚೆನ್ನಾಗಿ ಮಾಡಿರಮ್ಮ, ನಿಮ್ಗೆ ಯಾವಾಗಲೂ ಫ್ಯಾನ್ ನಾವು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರ. ಆಲ್ ದ ಬೆಸ್ಟ್ ಎಲ್ಲರೂ. ಮೂವಿ ಟೈಟಲ್ ತಕ್ಕಂಗೆ ಸೂತ್ರಧಾರಿ ಆ ತರನೇ ಇದೆ ಮೂವಿ. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋನ್ ಅಪೂರ್ ಅವ್ರು ಕೂಡ ತುಂಬಾ ಚೆನ್ನಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಚಂದನ್ ಶೆಟ್ಟಿ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್, ಅಂದ್ರೆ ಅವರು ಸಿಂಗರ್ ಆಗಿ ನೋಡ್ತಾ ಇದ್ವಿ, ಬಟ್ ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಪ್ರತಿ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ನಾವು ಇವ್ರು ಸೂತ್ರಧಾರಿ ಆಗಿರ್ಬೋದು ಅಥವಾ ಇವ್ರು ವಿಲನ್ ಆಗಿರೋದು ಅನ್ಕೋತಾ ಇರ್ತೀವಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲ ಕೂಡ ವೇಟ್ ಮಾಡಿ ನೋಡ್ಬೇಕು. ಅಂದ್ರೆ ಸೀಟ್ ಎಡ್ಜ್ ಅಲ್ಲಿ ಹೋಗಿ ನೋಡುವಂತ ಮೂವಿ ಇದು. ಥ್ಯಾಂಕ್ ಯು. ಚೇರ್ ಕೊಡಿ. ಇಲ್ಲಿ ಕಾಣಲ್ಲ, ಎಲ್ಲ ಇಟ್ಟವ್ರೆ. ತಳ್ತಾ ಇಲ್ಲ ಸರ್, ಕಾಣಿಸ್ಕೊಳ್ಳಿ ಅಂದ್ಬಿಟ್ಟು ಮುಂದಕ್ಕೆ ತಿರ್ಸ್ಕೊಳ್ಳಿ. ಇಬ್ರು ಒಂದೇ ಇಟ್ಟಿದ್ದೀವಿ. ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ. ಹಾ, ಓಕೆ ಮೇಡಮ್, ನೀವು ಹತ್ರ ಬನ್ನಿ. ಮೇಡಮ್ ಫ್ರೇಮ್ ಬನ್ನಿ ಮೇಡಮ್, ಪರವಾಗಿಲ್ಲ. ಇಲ್ಲಿ ಸಿನಿಮಾ ಬಗ್ಗೆ ಆಕ್ಚುಲಿ ಇವತ್ತೇ ಸೂತ್ರಧಾರಿ ಸಿನಿಮಾ ನೋಡ್ಕೊ ಬಂದ್ವಿ. ತುಂಬಾ ಚೆನ್ನಾಗಿದೆ ಅಣ್ಣ. ಆಕ್ಚುಲಿ ಸೆಕೆಂಡ್ ಹಾಫ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಸೂಪರ್ ಆಗಿದೆ. ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ರೆ. ಆಕ್ಟಿಂಗ್ ಬಗ್ಗೆ ಎಲ್ಲ ನಾನು ಇನ್ನೂ ಚಿಕ್ಕವನು, ಯಾಕೆಂದ್ರೆ ಇವರೆಲ್ಲ ಇಂಡಸ್ಟ್ರಿ ಬಂದಾದ್ಮೇಲೆ ಟಿವಿ ನೋಡ್ಕೊಂಡು ಬಂದ ಸೀನಿಯರಪ್ಪ. ಇಲ್ಲ ಅಣ್ಣ, ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ಡೈರೆಕ್ಷನ್ ಟೀಮಿಂದ ಹಿಡಿದು, ಆಕ್ಟರಿಂದ ಹಿಡಿದು, ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮೀಡಿಯಾ ಪಾರ್ಟ್ನರ್ಸ್ ಎಲ್ಲರೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾಗೂ ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನವರತ್ನ ಸರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಎಲ್ಲ ನಮ್ಮನ್ನ ಆಟ ಆಡಿಸ್ತಿದ್ರು. ಈಗ ಅವರೇ ಸ್ಕ್ರೀನ್ ಮೇಲೆ ಕಬಡ್ಡಿ ಆಟ ಆಡಿಸ್ತಿದ್ರು. ಹಂಗಂದ್ರೆ ತಪ್ಪು. ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ ಬಂದೆ. ಸೊ ಚೆನ್ನಾಗಿ ಆಟ ಆಡ್ತಿದ್ರು. ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟ ಆಡಿದ್ದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾಜಾಲವಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಅದು ತುಂಬಾ ಖುಷಿ ಆಯ್ತು. ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚ್ಚಿಗಿಲಿಗೆ ಬಂದಾಗ ಸಖತ್ ಪಂಚ್ ಟು ಪಂಚ್ ಕೊಡ್ತಿದ್ರು. ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಕಾಣ್ತಿದ್ರು ಸ್ಕ್ರೀನ್ ಮೇಲೆ. ಸೊ ನೀವೇನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೋತೀರಾ, ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೋತೀರಾ. ಸೊ ಟೋಟಲ್ ಆಗಿ ಸಿನಿಮಾ ನೋಡದೇ ಇದ್ರೆ ಏನು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೋತೀರಾ. ಸೊ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ. ಎಲ್ಲರೂ ಕೂಡ ಬನ್ನಿ, ಎಂಜಾಯ್ ಮಾಡಿ. ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಸಕ್ಕತ್ತಾಗಿದೆ ಸಿನಿಮಾ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಮೂವಿ.
And ನಮ್ಮ ಮಾಸ್ಟರ್ ರಮೇಶ್ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ, ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಮೋಹನ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಪಾರ್ಟ್ 2 ಬೇರೆ ಇದೆ. ಎಸ್ ಆಫ್ ಕೋರ್ಸ್, ಅದೊಂದು ಸಸ್ಪೆನ್ಸ್. ಹೌದಾ ಸರ್? ಓ ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಸೂತ್ರಧಾರಿ ಟೈಟಲ್ ಕೇಳಿದ ತಕ್ಷಣನೇ ಕ್ವೆಶನ್ ಎಲ್ರಿಗೂ ಬರುತ್ತೆ ಅಂದ್ರೆ ಏನಿರ್ಬೋದು, ಯಾವ ಜಾನರ್ ಮೂವಿ ಇರ್ಬೋದು ಇದು ಅಂತ. ಸೊ ನನಗೂ ಆ ಕುತೂಹಲ ಇತ್ತು. ಸೂತ್ರಧಾರಿ ಅಂತ ಟೈಟಲ್ ಥ್ರಿಲ್ಲರ್ ಜಾನರ್ ನೋಡಿದ್ಮೇಲೆ ಗೊತ್ತಾಯ್ತು. ಬಿಕಾಸ್ ನನಗೆ ಪರ್ಸನಲಿ ಥ್ರಿಲ್ಲರ್ ಜಾನರ್ ತುಂಬಾನೇ ಇಷ್ಟ. ಆ್ಯಂಡ್ ಚಂದನ್ ಶೆಟ್ಟಿ ಅವರು ತುಂಬಾನೇ ಅದ್ಭುತವಾಗಿ ಅಭಿನಯಿಸಿದ್ದೀರಾ, ಐ ಮಸ್ಟ್ ಸೇ. ಬಿಕಾಸ್ ನೀವು ನಮ್ಮ ಮ್ಯೂಸಿಕ್ ಕಂಪೋಸರ್ ಆಗಿ ನೋಡಿದ್ವಿ, ಸಿಂಗರ್ ಆಗಿ ನೋಡಿದ್ದೀವಿ. ಆ್ಯಂಡ್ ನೀವು ಒಳ್ಳೆ ಅದ್ಭುತ ನಟ ಅಂತ ಇವತ್ತು ಪ್ರೂವ್ ಆಗಿದೆ. ಯು ಹ್ಯಾವ್ ಆಕ್ಟೆಡ್ ರಿಯಲಿ ವೆಲ್. ಆ್ಯಂಡ್ ಅಪೂರ್ವ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಪ್ರತಿಯೊಬ್ರು. ಆ್ಯಂಡ್ ನವರಸನ್ ಸರ್ ಬಗ್ಗೆ ಹೇಳಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಆಕ್ಟ್ ಅಂದ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಕೂಡ. ಅಂಡ್ ತಬ್ಲಾ ನಾಣಿ ಸರ್ ಅವ್ರ ಆಕ್ಟಿಂಗ್, ಅಷ್ಟು ಸೀನಿಯರ್ ಆಕ್ಟರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಸರ್ ಇಂದ ಕಲಿಯೋದು ತುಂಬಾ ಇದೆ. ಸೊ ಓವರ್ ಆಲ್ ಈ ಚಿತ್ರದಲ್ಲಿ ಪ್ರತಿಯೊಂದು ಹ್ಯೂಮರ್ ಇದೆ, ಕಾಮಿಡಿ ಇದೆ, ಲವ್ ಇದೆ, ಎವ್ರಿಥಿಂಗ್. ಇಟ್ ಇಸ್ ಫಿಲ್ಡ್ ವಿತ್ ಎವ್ರಿಥಿಂಗ್. ಸೊ ಎಲ್ಲರಿಗೂ ಯಾವ ಜಾನರ್ ಇಷ್ಟ ಆದ್ರೂ ಕೂಡ ಎಲ್ಲರಿಗೂ ಮ್ಯಾಚ್ ಮಾಡುವಂತಹ ಒಂದು ಚಿತ್ರ. ಕನ್ನಡ ಚಿತ್ರ ಯಾರೆಲ್ಲ ಒಂದು ವಿಭಿನ್ನ ಚಿತ್ರಕ್ಕೆ ಕಾಯ್ತಾ ಇದ್ದೀರಾ, ಎಲ್ಲರೂ ಬಂದು ಈ ಚಿತ್ರ ನೋಡ್ಲೇಬೇಕು. ಬಿಕಾಸ್ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಡ್ ಪ್ರತಿಯೊಂದು ಟೀಮ್ ಮೆಂಬರ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಸರ್ ಇನ್ನೂ ತುಂಬಾ ಜನಕ್ಕೆ ರೀಚ್ ಆಗಬೇಕು. ಅಫ್ಕೋರ್ಸ್ 9th ರಿಲೀಸ್ ಆಗ್ತಿದೆ, ಕಮಿಂಗ್ ಫ್ರೈಡೇ. ಎಲ್ಲರೂ ಆದಷ್ಟು ಸಿನಿಮಾ ಬಗ್ಗೆ ಹೇಳಿ, ಮೌತ್ ಪಬ್ಲಿಸಿಟಿ ವರ್ಕ್ ಆಗುತ್ತೆ. ಯಾಕಂದ್ರೆ ಜನಗಳಿಗೆ ರೀಚ್ ಆಗದೆ ಕಡಿಮೆ ಚಿತ್ರಗಳು. ಸೊ ನಾವು ಹೇಳಿದಷ್ಟು ಸಾಕಷ್ಟು ಜನಗಳಿಗೆ ರೀಚ್ ಆಗಿದೆ ಅಂತ ನಾನು ನಂಬ್ತೀನಿ. ಸೊ ಲೆಟ್ಸ್ ಸೇ ಟು ಎವ್ರಿಬಡಿ, ಈ ಫ್ರೈಡೇನೇ ರಿಲೀಸ್ ಆಗ್ತದೆ. ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲೇ ಕನ್ನಡ ಸಿನಿಮಾ ನೋಡ್ಬೇಕು, ಬೆಳೆಸಬೇಕು. ಒನ್ಸ್ ಅಗೇನ್ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ನವರಸನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಮಾತಾಡಕ್ಕೆ ಬರಲ್ಲ. ನಮ್ಮ ಚಂದನ್ ಸರ್ ತುಂಬ ಒಳ್ಳೆಯ ಸಾಹಿತ್ಯಗಳನ್ನು ಬರೆದು ಹಾಡನ್ನ ಹಾಡ್ತಿದ್ರು. ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಭಾಳ ಕೇಳ್ತಿದ್ವಿ, ಭಾಳ ಇಷ್ಟಪಟ್ಟು ನೋಡ್ತಿದ್ವಿ. ಇವತ್ತು ದೊಡ್ಡ ಸ್ಕ್ರೀನ್ ಮ್ಯಾಗ ಹೀರೋ ಆಗಿ ಕಾಣಕತ್ತ, ಅದು ಭಾಳ ಅಂದ್ರೆ ಭಾಳ ಖುಷಿ ಐತಿ. ಸೂತ್ರಧಾರಿ ಅನ್ನುವಂಥ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ. ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ. ಮುಂದೆ ಇನ್ನೂ ಏನಾಕತಿ ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಒಂಥರ ನಿಮಗೂ ಇರುತ್ತೆ ಸ್ಟೋರಿ ಅನ್ನೋದು. ನಿಜವಾಗ್ಲೂ ಸ್ಟೋರಿ ನಮಗಂತೂ ಭಾಳ ಇಷ್ಟ ಆಯಿತು. ಹಂಗೆ ನಮ್ಮ ಮ್ಯೂಸಿಕ್ ಕೂಡ ನಮ್ಮ ಸರ್ ಮಾಡ್ಯಾರ, ಅದು ಕೂಡ ತುಂಬ ಇಷ್ಟ. ಹಾಡುಗಳು ಎಲ್ಲವೂ ತುಂಬ ಚೆನ್ನಾಗಿದ್ದು. ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದೂ ತುಂಬ ಅಂದ್ರೆ ತುಂಬ ಚೆನ್ನಾಗೈತಿ. ಯಾಕಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡವನ ಅಲ್ಲ, ಬಟ್ ಆದರೂ ನನಗೆ ಇಷ್ಟ ಆಗಿದ್ದು ನಾನು ಹೇಳಕತ್ತೀನಿ. ಮೇ 9ನೇ ತಾರೀಕು ಕರ್ನಾಟಕಾದ್ಯಂತ ಈ ಸಿನಿಮಾ ರಿಲೀಸ್ ಆಕೈತಿ. ನಮ್ಮ ಸ್ಪೆಷಲಿ ಕರ್ನಾಟಕದವ್ರಿಗೆ ಹೇಳಕತ್ತೀನಿ, ಇನ್ನೂ ಹೆಚ್ಚಂದ್ರೆ ಉತ್ತರ ಕರ್ನಾಟಕದಂತ ಎಲ್ಲರಿಗೂ ಹೇಳಕತ್ತೀನಿ, ಮಿಸ್ ಮಾಡ್ದಂಗೆ ನಮ್ಮ ಚಂದನ್ ಶೆಟ್ಟಿ ಸರ್ ಮೂವಿನ ನೋಡ್ರಿ. ಇದು ಎಲ್ಲಕ್ಕಿಂತ ಹೆಚ್ಚು ಕರ್ನಾಟಕ ಕನ್ನಡ ಮೂವಿ ತುಂಬ ಚೆನ್ನಾಗಿ ಬಂದೈತಿ. ಎಲ್ಲರೂ ನೋಡಿ. ನಮ್ಮ ವಿಶಸ್ ಅಷ್ಟೇ ಅಲ್ಲ, ಮೇನ್ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಆಡಿಯನ್ಸ್ ವಿಶಸ್, ಅದನ್ನ ನೀವು ಅವರಿಗೆ ಕೊಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಅನಿಲ್ ಅಣ್ಣ ಸೂತ್ರಧಾರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಚಂದನ್ ಸರ್ ಕನ್ನಡದಲ್ಲಿ ಸಸ್ಪೆನ್ಸಸ್ ಬಹಳ ಕಮ್ಮಿ. ಹಾಗಾಗಿ ದಿಸ್ ವಿಲ್ ಬಿ ಒನ್ ಆಫ್ ವರ್ತ್ ವಾಚಿಂಗ್ ನಿಮ್ಗೆಲ್ಲ. ಯಾಕಂದ್ರೆ ಸೆಕೆಂಡ್ ಪಾರ್ಟ್ ನೀವು ಇವ್ರು ಇರ್ಬೋದಾ ಅವ್ರು ಇರ್ಬೋದಾ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲೇನೆ. ದರ್ ಸೋ ಮೆನಿ ಸಸ್ಪೆನ್ಸಸ್, ಜಸ್ಟ್ ನಾಟ್ ಒನ್.
ಸೊ ಕಂಪ್ಲೀಟ್ ಆಗಿ ಎಂಟರ್ಟೈನಿಂಗ್ ಆಗ ಅನ್ಸುತ್ತೆ. ಅಂಡ್ ಚಂದನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯು ಹ್ಯಾವ್ ಸೀನ್ ಎ ಬರೀ ಒಂದು ಸಿಂಗರ್ ಆಗಿ ಅಥವಾ ಮ್ಯೂಸಿಷಿಯನ್ ಆಗಿ ಅವ್ರು ಎಂತ ಒಳ್ಳೆ ಆಕ್ಟರ್ ಅಂತ ನೋಡೋಕೆ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಯು ಕ್ಯಾನ್ ವಾಚ್. ದಯವಿಟ್ಟು ಬಂದು ಥಿಯೇಟರ್ಸ್ಗೆ ಬಂದು ನೋಡಿ. ಸಿನಿಮಾ ಬಹಳ ಚೆನ್ನಾಗಿದೆ. ಐ ಹೋಪ್ ಆಲ್ ದಿ ಸಕ್ಸಸ್. ಮೊದಲನೇದಾಗಿ ಈ ತಂಡದ ಎಲ್ರಿಗೂ ನಾನು ಧನ್ಯವಾದಗಳು ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ. ಜೊತೆಗೆ ಮೀಡಿಯಾದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಇವತ್ತು ನೀವೇನು ಲೈವ್ ಅಥವಾ ರೆಕಾರ್ಡ್ ಮಾಡ್ತಿದ್ದೀರೋ ಇವತ್ತಿಂದನೇ ನೀವು ಪಬ್ಲಿಸಿಟಿ ಮಾಡಿದ್ರೆ ಖಂಡಿತವಾಗ್ಲೂ ಇದು 100ಗೆ 100% ತುಂಬ ಚೆನ್ನಾಗಿ ಓಡುತ್ತೆ. ಯಾಕಂತಂದ್ರೆ ಈ ಸಿನಿಮಾ ಸಸ್ಪೆನ್ಸ್ ಆಗಿದೆ, ಒಂದು ಮಲಯಾಳಂ ಮೂವಿ ನೋಡ್ದಂಗೆ ಇತ್ತು. ಮತ್ತೆ ನಿಜವಾಗ್ಲೂ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಅಂಡ್ ದೆನ್ ಚಂದನ್ ಸರು ಅಷ್ಟೇ, ಅವ್ರು ಎಲ್ಲರೂ ಹೇಳ್ತಿರೋ ಒಳ್ಳೆ ಸಿಂಗರು ಅಂತ. ಅವ್ರನ್ನ ಒಂದು ಬಯೋ ನಾನು ತುಂಬ ಫಾಲೋ ಮಾಡಿದ್ದೀನಿ. ಫ್ಯಾಮಿಲಿ ಆಗಿರ್ಬೋದು ಅಥವಾ ಒಬ್ಬ ಮಗ ಆಗಿರ್ಬೋದು, ಒಬ್ಬ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ ಅಂತ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಇದು 100 ಡೇಸ್ಗಿಂತ ಹೆಚ್ಚಾಗಿ ಪ್ರಸಾರ ಆಗುತ್ತೆ. ಸೊ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಇವತ್ತು ನಾವೆಲ್ಲ ನೀವು ಬನ್ನಿ ನೋಡಿ ಅಂತ ಹೇಳ್ತಾ ಇದೀವಿ. ನಾವು ನಮ್ಮ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋದ್ರೆ ಸಾಕು, 100% 100% ಇದು ಓಡುತ್ತೆ. ಸೊ ಈ ಸಿನಿಮಾ ಇನ್ನಷ್ಟು ಸಕ್ಸಸ್ ಕಾಣಲಿ. ಯಾಕಂದ್ರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ತಂದಿದ್ದಾರೆ ಸರ್, 3 ವರ್ಷ ಕಾದಿದ್ದಾರೆ. ಸೊ ಈ 3 ವರ್ಷ 300 ವರ್ಷ ಸಕ್ಸಸ್ ತರಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ಸೂತ್ರಧಾರಿ ಸಿನಿಮಾ ನೋಡಿದೆ. ಕಂಗ್ರ್ಯಾಚುಲೇಷನ್ಸ್. ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರ. ಅಪೂರ್ವ ಅವರೇ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ನವರಸನ್ ಸರ್ ಒಂದು ಕಥೆಗೆ ಒಂದು ಟರ್ನ್ ಕೊಡುವಂತ ಒಂದು ಪಾತ್ರನ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು ಸಿನಿಮಾ ನೋಡಿ. ಕೊನೆವರೆಗೂ ಕೂಡ ಹಿಡಿದಿಡ್ಸುತ್ತೆ ಸಿನಿಮಾ. ಎಲ್ಲೂ ಕೂಡ ಒಂಚೂರು ಬೋರ್ ಆಗೋದಿಲ್ಲ. ವಾಟ್ ನೆಕ್ಸ್ಟ್ ಇನ್ನೇನು ಹುಡ ಬಿಡ್ತಾರಪ್ಪ, ಇನ್ನೆಷ್ಟು ಟರ್ನ್ ಟ್ವಿಸ್ಟ್ ಇದೆಯಪ್ಪ, ಓ ಹೀಗೂ ಆಗತ್ತಾ ಅನ್ನೋ ತರ ಒಂದು ಸ್ಟೋರಿ ಲೈನ್ ನಮ್ಮನ್ನ ನೋಡಿಸ್ತಾ ಹೋಗುತ್ತೆ. ತಬಲಾ ನಾಣಿ ಅವ್ರ ಪಾತ್ರ ದುಶ್ಮನ್ ಕಹಾರೆ ಅಂದ್ರೆ ಬಗಲ್ ಮೇಲೆ ಅನ್ನೋ ತರ ಅಂದ್ರೆ ಕಂಪ್ಲೀಟ್ ಆಗಿ ನೋಡ್ಸ್ಕೊತಾ ಹೋಗುತ್ತೆ ಸಿನಿಮಾ. ಅದಕ್ಕಿಂತ ಮುಖ್ಯವಾಗಿ ಚಿತ್ರದ ಕಥೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಕಂಪ್ಲೀಟ್ ಆಗಿ ಹೇಳಲ್ಲ, ಬಟ್ ಯಾವ ಪಾರ್ಟ್ ನನಗೆ ಇಷ್ಟ ಆಯ್ತು ಅಂದ್ರೆ, ಈಗ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದು ಇನ್ಸಿಡೆಂಟ್ ನಾವು ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ಮಕ್ಕಳನ್ನು ಬಿಡ್ತಾ ಇಲ್ಲ, ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳ ಮೇಲೆ ಆಗುವಂತಹ ಒಂದು ದೌರ್ಜನ್ಯ, ಗ್ಯಾಂಗ್ ರೇಪ್ ಇರ್ಬೋದು, ರೇಪ್ ಇರ್ಬೋದು, ಉಳ್ಳವರು, ದುಡ್ಡಿರೋರು, ಇನ್ಫ್ಲೂಯೆನ್ಸ್ ಇರೋರು ಎಲ್ಲರೂ ಮುಚ್ಚಾಕ್ಬಿಡ್ತಾರೆ. ಅವಾಗ ನಮ್ಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಗೆ ಏನ್ ಅನ್ಸುತ್ತೆ, ನಮ್ ಕಾನೂನು ಕೈ ತಗೊಂಡು ಅವ್ರಿಗೆಲ್ಲ ಶಿಕ್ಷೆ ಮಾಡ್ಬೇಕಪ್ಪ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಅದಂತೂ ನಿಜವಾಗ್ಲೂ ಗೂಸ್ ಬಂಪ್ಸ್. ಒಂದೊಂದ್ಸಲ ನಮ್ಗೆ ಅನ್ಸುತ್ತೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಹೀಗೆ ಮಾಡ್ಬೇಕು ಇವ್ರಿಗೆ. ಹೋಗಿ ಜೈಲಲ್ಲಿ ಮುದ್ದೆ ಬರೀತಾರೆ ವಿನಃ ನ್ಯಾಯ ಅನ್ನೋದು ಸಿಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ರೋಷ ಇರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದರೆ, ಜೊತೆಗೆ ಕಮರ್ಷಿಯಲ್ ಟಚ್ ಕೂಡ ಇದೆ. ಒಟ್ಟಾರೆಯಾಗಿ ಸಿನಿಮಾ ಕಂಪ್ಲೀಟ್ ಆಗಿ ನಮ್ಮನ್ನ ನೋಡಿಸ್ಕೊತಾ ಹೋಗುತ್ತೆ. ನವರಸನ್ ಸರ್ನ ನೋಡಿ ಬಹಳ ಖುಷಿ ಆಯ್ತು. ಒಂದೊಳ್ಳೆ ಪಾತ್ರದಲ್ಲಿ ನವರಸನ್ ಸರ್ ಕೂಡ ಕಾಣಿಸ್ಕೊಂಡಿದ್ದಾರೆ. ನಮ್ಮನ್ನ ಕಬಡ್ಡಿಯಲ್ಲಿ ಬಹಳ ಚೆನ್ನಾಗಿ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ರು. ಅದಾದ್ಮೇಲೆ ಈಗ ಸೂತ್ರಧಾರಿ ಸಿನಿಮಾ ನೋಡಿ ಬಹಳನೇ ಖುಷಿ ಆಗಿದೆ. ಎಂಟೈರ್ ಟೀಮ್ಗೆ ವೆರಿ ಆಲ್ ದಿ ಬೆಸ್ಟ್. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಸೂಪರ್ ಸಕ್ಸಸ್ ಆಗಲಿ. ಯಾಕೆ ಅಷ್ಟು ಬೋರ್ ಆಯ್ತಾ? ಸಿನಿಮಾ ಏನ್ ಹೇಳಿದ್ದೀನಿ ನಾನು? Only 4 stackings, but no stories, nothing. Only all the best. Firstly, I want to say Chandan Shetty avaranta hero nam industry bandirodakke we are very happy. We loved him as a singer. Inmelinda as a hero nodkondu we are all very proud. As industry likbitu OTT bandagindra yaru theater ಗೆ ಬರ್ತಿಲ್ಲ. So it's a small request, ಎಲ್ಲರೂ ಲೇಜಿ ಆಗಿ OTT ಗೆ ಮನೆ ಕುತ್ಕೊಂಡು ನೋಡೋದು, ಪ್ಲೀಸ್ ಥಿಯೇಟರ್ ಗೆ ಬಂದು ಮೂವಿ ನೋಡಿ. ಹಾಗೆ ತುಂಬಾ ಚೆನ್ನಾಗಿ, ವೆರಿ ಬ್ಯೂಟಿಫುಲ್ ಅಂಡ್ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ನವರಸನ್ ಸರ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ, ಅಷ್ಟು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ.
So it's beautiful to be part of this premiere show. Thank you. All the very best to the entire team. ನಮಸ್ಕಾರ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಒಳ್ಳೆ ಮೂವಿ, ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ನಮ್ಮ ಕನ್ನಡ ಸಿನಿಮಾನ ಉಳಿಸಿ. ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಮತ್ತೆ ಮತ್ತೆ ಚಾನ್ಸ್ ಸಿಗಬೇಕು ಅಂದ್ರೆ ನಮ್ಮ ಭಾಷೆನ ನಾವೇ ಬೆಳೆಸ್ಬೇಕು, ನಮ್ಮ ಸಿನಿಮಾನ ನಾವೇ ಬೆಳೆಸ್ಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಪಿಕ್ಚರ್ ಬಗ್ಗೆ ಒಂದು ಮಾತಿಲ್ಲ, ಸೂಪರ್ ಆಗಿದೆ. ಆಲ್ ದ ಬೆಸ್ಟ್ ಫುಲ್ ಟೀಮ್ಗೆ. ಥ್ಯಾಂಕ್ ಯು. Also I want to say that ಒಂದು ಹೆಣ್ಮಗುದ ವೀಕ್ನೆಸ್ ಏನಿರುತ್ತೋ ಅದೇ ಅದನ್ನ ಸ್ಟ್ರೆಂತ್ ಆಗಿ ಬೆಳೆಸ್ಕೊಂಡ್ರೆ ಹೇಗೆ ಅನ್ನೋ ಮೂವಿ ತೋರಿಸಿದ್ದಾರೆ. ಸೊ ಎವ್ರಿ ವುಮನ್ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಟು ವಾಚ್ ದಿಸ್ ಮೂವಿ. ಸೊ ಪ್ಲೀಸ್ ಬಂದ್ಬಿಟ್ಟು ನೋಡಿ, ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ಮೂವಿ. Hi everyone. Hi. Singing fan ಆಗಿದ್ದೀನಿ. ಇವತ್ತು ಮೂವಿ ನೋಡಿದಾಗ ಬ್ಯಾಕ್ಟಿಂಗ್ ಫ್ಯಾನ್ ಆಗಿದ್ದೀನಿ. ನಿಮ್ಮ ಡೆಬ್ಯೂ ಮೂವಿ ಅಂತ ಅಂತೂ ಅನಿಸೇ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಪೂರ್ವ ಮ್ಯಾಮ್ ಎಲ್ಲ ಬಂದು ಮೂವಿನ ಥಿಯೇಟರಲ್ಲೇ ನೋಡಿ. May 9th ರಿಲೀಸ್ ಆಗ್ತಾ ಇದೆ. ನವರಸನ್ ಸರ್ ಹಾಗೂ ಎಂಟೈರ್ ಇಂಡಿಯಾ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಫೋಟೋಸ್ ಆಮೇಲೆ ತಗೊಳ್ರಿ, ಮುಗಿಲಿ ಇದು. ಫಸ್ಟ್ ರಿವ್ಯೂ ಕೊಡ್ಲಿ ಸರ್. ಮಾತಾಡಿ ನೀವು. ಬೆಳಗ್ಗೆ ಬಂದಿರೋದಣ್ಣ. ಬೆಳಿಗ್ಗೆ 9 ಗಂಟೆಗೆ ಬಂದಿರೋದು ಸರ್. ತಗೊಳ್ಳಿ ಫೋಟೋಸ್. ಮಾತಾಡಿ ಬೆಳಿಗ್ಗೆ 9 ಗಂಟೆಗೆ ಬಂದಿರೋದು. ಸುಮ್ಮನೆ ಇರೋದು ಹೋಗಿರ್ತೀರ ಮಧ್ಯಾಹ್ನ. ಸಿಂಗಿಂಗು ಅಂಡ್ ಟ್ಯಾಲೆಂಟ್ ಬಗ್ಗೆ ಕ್ಲೋಸ್ ಆಗಿ ನೋಡ್ತಾ ಇದ್ದೆ. ಎಷ್ಟು ಟ್ಯಾಲೆಂಟ್ ಬನ್ನಿ. ವೆರಿ ಹ್ಯಾಪಿ ದಟ್ ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಖುಷಿ ಆಯ್ತು. ಅಂಡ್ ನವರತ್ನ ಅವರು ಇಟ್ ವಾಸ್ ವೆರಿ ಗುಡ್. ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ. ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಅಟ್ ದಿಸ್ ಮೂಮೆಂಟ್ ನಾವು ತುಂಬಾ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದೀವಿ ಇಂಡಸ್ಟ್ರಿ. ಸೊ ವಿ ನೀಡ್ ಸಪೋರ್ಟ್. ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ದಯವಿಟ್ಟು ಶೇರ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸಲೇಬೇಕು. ಥಿಯೇಟ್ರಿಗೆ ಬರೋ ಥರ ಮಾಡಬೇಕು ಜನನ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೀ. ಸೊ ಆಲ್ ದ ಬೆಸ್ಟ್ ಸರ್. ಈ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, 100 days ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚಂದನ್ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆನ್ ಸ್ಕ್ರೀನಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ. ನಾನು ನೋಡ್ತಾ ಇದ್ದೆ ಎಲ್ಲದರಲ್ಲೂ ಚಂದನ್ ಶೆಟ್ಟಿ ಅಲ್ಲಿ ಇನ್ನೇನು ಬರಲ್ಲ ಸರ್, ಎಲ್ಲ ಮಾಡಿಬಿಟ್ಟಿದ್ರೆ ನೀವು ಈ ಮೂವಿಯಲ್ಲಿ. ಸೊ ತುಂಬ ಚೆನ್ನಾಗಿದೆ ಸರ್, ತುಂಬ ಒಳ್ಳೆ ಮೂವಿ, ತುಂಬ ಚೆನ್ನಾಗಿ ಆಗಿ ಎಲ್ಲರೂ ಬಂದು ಸಿನಿಮಾ ನೋಡಿ. ಇದು ಆ್ಯಕ್ಚುಲಿ ನನ್ನ ಜಾನರ್ ಮೂವಿ, ನಾನು ತುಂಬ ಇಷ್ಟ ಆಗಿ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡದಲ್ಲಿ ಇದು ಒಂದೊಳ್ಳೆ ಸಿನಿಮಾ. ಚಂದನ್ ಅವರಾಗಿರ್ಬೋದು, ಅಪೂರ್ವ ಅವರಾಗಿರ್ಬೋದು, ನವರಸನ್ ಸರ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಬ್ಬ ವಕೀಲೆಯಾಗಿ ನಾನು ನೋಡೋದಾದ್ರೆ ಕಾನೂನನ್ನ ಕೈ ಕೆತ್ತಿಕೊಳ್ಳೋದು ತುಂಬಾ ತಪ್ಪಂತ ಅನ್ಸುತ್ತೆ. ಅದ್ರ ಒಂದು ಕಾಮನ್ ಮ್ಯಾನ್ ಆಗಿ ಕುತ್ಕೊಂಡು ನೋಡ್ತಿದ್ರೆ ಒಂಥರ ಸಸ್ಪೆನ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಇಟ್ಸ್ ವೆರಿ ಗುಡ್, ನೈಸ್ ಮೂವಿ ಇದು. ಮತ್ತೆ ಎಲ್ಲರೂ ಚಂದನ್ ಸರ್ದು, ನವರಸನ್ ಸರ್ದು, ಅಪೂರ್ವ ಅವರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮತ್ತೆ ಅವ್ರದ್ದು ಚಂದನ್ ಅವ್ರದ್ದು ಫಸ್ಟ್ ಮೂವಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ನಾವು ಮಾತಾಡ್ಬಿಡ್ತೀವಿ ಅಷ್ಟೇ. ಬಾ ಕಿರಣ್. ಕಾವ್ಯ ಇಲ್ಲಿ ವಾಯ್ಸ್ ಕೊಟ್ಟಿರುವಂತ ಅನಿಲ್ ಅವ್ರು ಎಲ್ಲಿದ್ದಾರೆ? ಸಿನಿಮಾದಲ್ಲಿ ಫುಲ್ ವಾಯ್ಸ್ ಒಂದೇ ಬರೋದು. ಸರ್ ಇದು 5 ಕಿಲೋಮೀಟರ್ ಇದೆ ನಿಮ್ ಗಾಡಿ, 3 ಕಿಲೋಮೀಟರ್ ಇದೆ ಅಂತ ಕೊಡ್ತಾನೆ ಇರ್ತಾನಲ್ಲ. ಓಕೆ, ಎನಿವೇ ಇದು ಇವತ್ತು ಪ್ರೀಮಿಯರ್ ಶೋ ಬಂದ ಎಲ್ಲ ನನ್ನ ಸ್ನೇಹಿತರು ಹಾಗೂ ಬಂದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಯಾಕಂದ್ರೆ ಬೆಳಗ್ಗೆ ಬಂದು ನಾವು
ಮೀಡಿಯಾಕ್ಕೆ ಶೋ ಹಾಕಿದ್ವಿ. ಇವಾಗ ನಮ್ಮ ಸ್ನೇಹಿತರು ಎಲ್ಲ ಗೆಳೆಯರಿಗೆಲ್ಲ ಒಂದು ಸೆಲೆಬ್ರಿಟಿ ಶೋ ಥರ ಮಾಡ್ಕೊಂಡು ಪ್ರೀಮಿಯರ್ ಶೋ ಮಾಡಿದ್ವಿ. ಬೆಳಿಗ್ಗೆನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಇವಾಗಲೂ ಒಳ್ಳೆ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಬಟ್ ಏನಂದರೆ ನಮ್ಮ ಶ್ರಮ, ನಮ್ಮ ಸಿನಿಮಾ ನಮಗೆ ಚೆನ್ನಾಗಿ ಅನಿಸ್ತಾನೆ ಇರುತ್ತೆ ಯಾವಾಗಲೂ. ಬಟ್ ನೀವು ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದರೆ ನಾನು ಪ್ರತಿ ಸಾರಿ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಪ್ರಮೋಟ್ ಮಾಡಿ. ನಿಮ್ಗೆ ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಕೈ ಹಿಡಿದಾಗ ಚಂದನ್ ಅವರು ಅಂತ ಹೀರೋಗಳು ಇನ್ನು ತುಂಬಾ ಜನ ಉಟ್ಕೊಂತಾರೆ. ಬಟ್ ಈ ಸಿನಿಮಾಗೆ ಚಂದನ್ ಅವರು ಮೊದಲನೇ ಸಿನಿಮಾಗಿ ಹೀರೋ ಆಗಿ ಮಾಡಿರೋದ್ರಿಂದ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅಂತ ಬೆಳೆಸಿದ್ರೆ ಅವ್ರು ಇನ್ನೂ ಅಷ್ಟೊಂದು ಹೆಜ್ಜೆಗಳು ಆಗ್ತಾ ಹೋಗ್ತಾರೆ ಇಂಡಸ್ಟ್ರಿಯಲ್ಲಿ, ಆ ಗುರುತುಗಳು ಇರುತ್ತೆ. ಹಾಗೂ ಕಿರಣ್ದು ಅಷ್ಟೇ ಮೊದಲನೇ ಸಿನಿಮಾ, ಅವ್ರಿಗೂ ಅಷ್ಟೇನೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಬಂದು ನೀವು ಸಿನಿಮಾ ನೋಡಿ, ನಿಮ್ಗೊಂದು ತಮಿಳು ಮಲಯಾಳಮ್ಮು ಈ ಸಿನಿಮಾಗಳು ನೋಡಿ ನಾವು ಅಂತೀವಲ್ವಾ, ಈ ತರ ಇದೆ, ಈ ಜನರ್ ಇದೆ ಅಂತ. ಆ ಜನರಲ್ಲಿ ಒಂದು ಕನ್ನಡ ಸಿನಿಮಾನ ನೀಟಾಗಿ 2 ಗಂಟೆ 4 ನಿಮಿಷ ಸಿನಿಮಾ ಇದೆ. 2 ಗಂಟೆ 4 ನಿಮಿಷ ನಿಮಗೆ ಎಲ್ಲೂ ಬೋರ್ ಹೊಡಿದಂಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ವರೆಗೂ ನಿಮ್ಮನ್ನು ತಗೊಂಡೋಗುತ್ತೆ ಸಿನಿಮಾ. ಅದಕ್ಕೆ ನಾವು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಫಸ್ಟ್ ಹೀರೋ ಚಂದನ್ ಅವ್ರ ಫಸ್ಟ್ ಸಿನಿಮಾ ಥರ ಅನ್ಸೋದೇ ಇಲ್ಲ. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬೆಳಿಗ್ಗೆ ಮಾಧ್ಯಮ ಮಿತ್ರರು ಹೇಳಿದ್ರು, ಇವಾಗ ಬಂದಿರೋಂಥ ಎಲ್ಲ ಗಣ್ಯರು ಹೇಳಿದ್ದಾರೆ. ಇದನ್ನ ಜನ ಹೇಳ್ಬೇಕೀಗ. ಯಾಕಂದ್ರೆ ನಮಗೆ ಫೈನಲಿ ನಾವು ಜಜ್ಮೆಂಟ್ ತಗೊಳ್ಳೋದು ಎಲ್ಲಿ ಅಂದ್ರೆ ನಮ್ಮ ಕನ್ನಡ ದೇವರುಗಳು ಪ್ರೇಕ್ಷಕರ ಹತ್ರ ನಡ್ಕೊಂತ ಇದೀವಿ. ಅವ್ರು ಹೇಳಿದ್ರೆ ಖಂಡಿತ ಇದನ್ನ ನಾವು ಒಪ್ಪಿಗೆ ಮಾಡ್ಕೋಬೇಕು. ಬಟ್ ಎಲ್ಲ ಅದಕ್ಕೆ ನೋಡಿ ಒಪ್ಪಿಗೆ ಮಾಡ್ಬೇಕು, ಒಪ್ಪಿಗೆ ಕೊಡ್ಬೇಕು ಅಂದ್ರೆ ನೀವು ಬಂದು ಸಿನಿಮಾ ನೋಡಿ ಆಮೇಲೆ ಇದು ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನೀನು ಹೇಳಕ್ ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಬೆಳಗ್ಗೆ ಮಾಧ್ಯಮ ಮಿತ್ರರು ಸಿನಿಮಾ ನೋಡಿದ್ರು. ಆಕ್ಚುಲಿ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯ್ತು, ಸೊ ಅದರಲ್ಲೂ ಅಷ್ಟೇ ಬಂದಂತ ಎಲ್ಲ ನನ್ನ ಸ್ನೇಹಿತರುಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು 9ನೇ ತಾರೀಕು ಕಾಯ್ತಿದ್ವಿ. ಮೇ 9ಕ್ಕೆ ಸಿನಿಮಾ ಥಿಯೇಟರ್ ಬರುತ್ತೆ. ಒಂದೇ ಮಾತು ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿದೆ ಸಿನಿಮಾ, ಎಂಜಾಯ್ ಮಾಡ್ತೀರಾ. ಅಂಡ್ ಥ್ಯಾಂಕ್ ಯು ಸೊ ಮಚ್, ನಿಮ್ಮ ಆಶೀರ್ವಾದ ಆಯ್ತು. ಥ್ಯಾಂಕ್ ಯು. ಒಂದೇ ನಿಮಿಷ, ಸಂಜಯ್ ಗೌಡ್ರು ಎಲ್ಲಿದ್ದಾರೆ? ಸಂಜಯ್ ಗೌಡ್ರು ನಮ್ಮ ಟೀಮ್ ಎಲ್ಲ ಬನ್ನಿ ದಯವಿಟ್ಟು. ಎಲ್ಲ ನಮ್ಮ ಜಗದೀಶ್ ಅವರು, ಮೋಹನ್ ಸರ್, ಎಲ್ಲ ನಮ್ಮ ಕೃಷ್ಣ ಸಾರ್ಥಕ್ ಅವರು ಎಲ್ಲೂ ಕಾಣ್ಲೇ ಇಲ್ಲ. ಎಲ್ಲ ದಯವಿಟ್ಟು ಬನ್ನಿ. ಆಕ್ಟರ್ ಕಾರ್ತಿಕ್ ದಯವಿಟ್ಟು ಬನ್ನಿ. ಎಲ್ಲರಿಗೂ ನಮಸ್ಕಾರ. ಏನು ಬೆಳಗ್ಗೆ ಒಂದು ಶೋ ಹಾಕಿದ್ವಿ, ಇವಾಗ ಒಂದು ಪ್ರೀಮಿಯರ್ ಶೋ ಹಾಕಿದ್ವಿ. ಸೊ ನಮಗೆ ಏನಾಗಿತ್ತು ಅಂದರೆ ಒಂದು ಪರೀಕ್ಷೆ ಬರೆದ್ಬಿಟ್ಟು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ ಇತ್ತು. ನಿಜವಾಗ್ಲೂ ಹೆಂಗೆ ಅಂದರೆ ಹೊಟ್ಟೆಲಿ ಚಿಟ್ಟೆನ ಬಿಟ್ಟಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದೊಂದು ಫೀಲ್ ಇತ್ತು ಸಿನಿಮಾ ನೋಡೋವರೆಗೂ. ನನಗೂ ಸಿನಿಮಾ ಫುಲ್ ನೋಡಿರಲಿಲ್ಲ. ಇವತ್ತು ನೋಡಿದಾಗ ಅನಿಸಿದ್ದು ನನಗೆ, ನಾನೇನೋ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೆ, ಬಟ್ ಸಿನಿಮಾ ಅದೇ ನಾನು ನೋಡಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕೆಂದರೆ ಚಂದನ್ ಅವರು ಫಸ್ಟ್ ಮೂವಿ, ನನಗಂತೂ ಎಲ್ಲೂ ಅವ್ರ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಆಸ್ ಎ ಕೋ ಆರ್ಟಿಸ್ಟ್ ಆಗಿನೂ ಕೂಡ. ಸೊ ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೇಮ್ ಆ್ಯಸ್ ಯೂಶುವಲ್ ನವರಸನ್ ಸರ್ದು ಅಷ್ಟೇ. ಸೊ ನಿಮಗೆಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ. ಸೊ ನಮಗೆ ಅದೇ ಖುಷಿ. ಮೈಯೆಲ್ಲ ಜುಮ್ ಅನ್ನುತ್ತೆ, ಯಾಕೆಂದರೆ ಎಲ್ಲರೂ ಹೇಳ್ತಿದ್ದಾರೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ಈ ಸಿನಿಮಾ ಮರ್ಡರ್ ಮಿಸ್ಟ್ರಿ ಅಂತ ನಾವು ಏನು ಅನ್ಕೊಂಡಿದ್ವಿ, ಎಲ್ಲರೂ ಇವಾಗ ಹೇಳ್ತಿರೋದು ಇದೊಂದು ಸೋಷಿಯಲ್ ಕಾಸ್ ಇರುವಂತಹ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ. ಈ ಥರ ಸಿನಿಮಾಗಳು ಗೆಲ್ಲಬೇಕು. ಏಕೆಂದರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಏನೋ ಒಂದು ಸೋಷಿಯಲ್ ಮೆಸೇಜ್ ಇರೋದು. ಈ ಸಿನಿಮಾದಿಂದ ಒಂದು ಜನಗಳಿಂದ ನಮಗೊಂದು ಸಪೋರ್ಟ್ ಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ನಮ್ಮ ಜಗದೀಶ್ ಅವರು, ಕೃಷ್ಣ ಸರ್, ಮೇ 9ಕ್ಕೆ ನಾವೆಲ್ಲ ಸಿನಿಮಾ ನೋಡಿದ್ವಿ ಆಲ್ರೆಡಿ. ನಮಗೆಲ್ಲ ಇಷ್ಟ ಆಗಿದೆ ಸಿನಿಮಾನ. ನೀವೆಲ್ಲ ಬಂದು ಥಿಯೇಟರ್ ನೋಡಿ. ಇದೇ ಮೇ 9ಕ್ಕೆ ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಅದೇನು ಅಂತ ಹೇಳ್ಬಾರ್ದು ಅಂತ ನಮ್ಮ ಪ್ರಸನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವೇ ಬಂದು ಎಂಜಾಯ್ ಮಾಡಿದ್ದೀವಿ. ಒಳ್ಳೆ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಮೇ 9th ರಿಲೀಸ್ ಆಗ್ತಿದೆ ಸೂತ್ರಧಾರಿ ಇಲ್ಲೇ ಇದ್ದಾರೆ. ಚಂದನ್ ಅವರು, ನವರಸನ್ ಅವರು, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಪೂರ್ವ ಆಲ್ ದಿ ಬೆಸ್ಟ್.
ಆ್ಯಂಡ್ ಡೈರೆಕ್ಟ್ರು ಆಲ್ ದ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ May 9th ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮಗಳಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆಂದ್ರೆ ಬೆಳಗಿಂದ ನೀವು ಸೂತ್ರಧಾರಿಗೋಸ್ಕರ ನೀವು ಸೂತ್ರಧಾರಿಗಳು ಆ್ಯಕ್ಚುಲಿ. ಸೊ ಪ್ರತಿಯೊಂದು ಸಿನಿಮಾಗೂ ನೀವು ಸೂತ್ರಧಾರಿಗಳಾಗಿರೋದ್ರಿಂದನೇ ಎಲ್ಲ ಸಿನಿಮಾ ಕನ್ನಡ ಸಿನಿಮಾನ, ಯಾಕೆಂದ್ರೆ ಕನ್ನಡ ಸಿನಿಮಾನ ಬೆಳೆಸ್ಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು ಅಂತ ಇವತ್ತೇನು ಹಲವಾರು ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ ಮಾಡಿ ಏನು ಸಕ್ಸಸ್ ಮೀಟ್ವರೆಗೂ ನೀವು ಕರ್ಕೊಂಡ್ ಬಂದಿದ್ದೀರಾ. ಸೂತ್ರಧಾರಿಲಿ ನಾನೊಬ್ಬ ಆಕ್ಟರ್ ಇಲ್ಲ, ನಮ್ಮ ಒಂದು ಟೀಮ್ ಅಂತ ನಾವು ಹೇಳಕ್ ಹೋಗಲ್ಲ. ಯಾವುದೇ ಪ್ರೇಕ್ಷಕನಿಗೂ ಒಂದು ಕೂತ್ಕೊಂಡಾಗ ಇವತ್ತುವರೆಗೂ ಚಂದನ್ ಶೆಟ್ಟಿ ಅವರ ಮ್ಯೂಸಿಕ್ ನೋಡಿದಾರೆ ನೀವು. ಚಂದನ್ ಶೆಟ್ಟಿ ಅವ್ರ ಮ್ಯೂಸಿಕ್ ಅಲ್ಲಿ ಏನೇನ್ ಪ್ರೂವ್ ಮಾಡ್ಕೊಂಡಿದ್ರು, ಆಕ್ಟಿಂಗ್ ಅಲ್ಲೂ ಅದೇ ರೀತಿ ಅವರಾಗಿರ್ಬೋದು, ಅಪೂರ್ವ ಆಗಿರ್ಬೋದು, ನವರಸನ್ ಅವರಾಗಿರ್ಬೋದು, ನಮ್ಮ ಡೈರೆಕ್ಟರ್ ಕಿರಣ್ ಅವರಾಗಿರ್ಬೋದು, ಎಲ್ಲರೂ ಒಂದು ಟೀಮ್, ಒಂದು ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ತಿಳ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ರು, ಒಂದು ಕನ್ಸು ಕಟ್ಟಿ. ಯಾಕೆಂದ್ರೆ ನನ್ನ ಬ್ರದರ್ ಫ್ರಮ್ ಅನದರ್ ಮದರ್ ಒಂದು ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಒಂದು ಕನ್ಸು ಕಟ್ಟಿ ಒಂದು ಸೂತ್ರಧಾರಿ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ. May 9ನೇ ತಾರೀಕು ದಯವಿಟ್ಟು ಎಲ್ಲ ಪ್ರೀತಿಯ ಕನ್ನಡಿಗರು ಚಂದನ್ ಶೆಟ್ಟಿ ಅವರು ಎಷ್ಟು ಕಿಕ್ ಕೊಟ್ಟಿದ್ರು ಸಾಂಗ್ ಅಲ್ಲಿ, ಸಿನಿಮಾಲು ಕೂಡ ಅದೇ ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಿಕ್ ಕೊಟ್ಟಿದ್ರೆ. ಸೂತ್ರಧಾರಿ ಯಾರು ಅನ್ನೋದನ್ನ ಪ್ರತಿಯೊಬ್ಬ ಜೀವನದಲ್ಲೂ ಅವ್ರ ಸ್ವಂತ ಜೀವನದಲ್ಲಿ ಇರ್ತದೆ. ಆ ಪ್ರತಿ ಸೂತ್ರಧಾರಿ ನೀವೂ ಆಗಿರಿ, ನಾವೂ ಆಗಿರ್ತೀವಿ. ಖಂಡಿತ ಆ ಪದಕ್ಕೆ ಒಂದು ಅರ್ಥ ಇದೆ. ಆ ಸಿನಿಮಾಗೆ ಏನ್ ಅರ್ಥ ಇದೆ ಅಂತ May 9ಕ್ಕೆ ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ. ಥ್ಯಾಂಕ್ ಯು. ಗೋವಿಂದರಾಜ್ ಅವರು ನಿರ್ಮಾಪಕರು ದಯವಿಟ್ಟು ಬರಬೇಕು. ಅಷ್ಟೊಂದು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸೂತ್ರಧಾರಿ ನೋಡಿದ್ವಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕಿರಣ್ ಅವರ ವರ್ಕು ತುಂಬ ಚೆನ್ನಾಗಾಗಿದೆ ಸರ್, ತುಂಬ ನೈಸ್. ನಮ್ಮ ನವರಸನ್ ಸರ್ ಅಷ್ಟೇ, ಒಬ್ಬರು ಸಿನಿಮಾಗಾಗಿ ತುಂಬ ಓಡಾಡ್ತಾರೆ. ಇಲ್ಲಿ ಬಂದಿರೋ ಸಿನಿಮಾ ಎಲ್ಲ ಹಿಟ್ ಆಗಿದೆ, ಇಲ್ಲಿ ಬಂದಿರೋದು ಈ ಸಿನಿಮಾನು ಹಿಟ್ ಆಗಬೇಕು ಅಂತ ಆಸೆ. ಗ್ಯಾಸ್ ಸಾಂಗ್ ಮಾಡಬೇಕು ಅಂದ್ರೆ ಒಂದಷ್ಟು ಹಿಟ್ ಇತ್ತು, ಹಾಡು ಕೇಳಿದ ತಕ್ಷಣ ಹಿಟ್ ಆಗುತ್ತೆ ಅಂತ ಒಂದು ಇದಿತ್ತಲ್ಲ, ಅದೇ ರೀತಿ ಸಿನಿಮಾನು ಅಷ್ಟೇ. ಇಲ್ಲೊಂದು 10 ದಾರಿ ಕಾಣಿಸಿದ್ರು ಕೊನೆವರೆಗೂ ಸೂತ್ರಧಾರಿ ಯಾರು ಅಂತ ಮಾತ್ರ ಗೊತ್ತಾಗ್ದಿರಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಹಾಗೆ ನಮ್ಮ ಕಿರಣ್ ಬ್ರೋ ಅವರು, ಚಂದನ್ ಬ್ರೋ ಅವರು, ನಾವು ಅವರು ಬಾಸನ ಬಾಸ ಸಾಂಗ್ ಬರಬೇಕಂದ್ರೂ ಒಳ್ಳೆ ಫ್ರೆಂಡ್ಸು. ಸಾಂಗ್ ಅಲ್ಲಿ ತುಂಬಾ ಫೇಮಸ್ಸು. ಅದೇ ರೀತಿ ಆಕ್ಟಿಂಗ್ ಅಲ್ಲೂ ಅಷ್ಟೇ, ಎಲ್ಲೂ ಫಸ್ಟ್ ಸಿನಿಮಾ ಅಂತಾನೆ ಅನ್ಸಿಲ್ಲ, ತುಂಬಾನೇ ಖುಷಿ ಇದೆ. ಅಪೂರ್ವ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವರು ವೆರಿ ನೈಸ್. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ, ತುಂಬಾನೇ ಖುಷಿ ಇದೆ. May 9ಕ್ಕೆ ಎಲ್ಲರೂ ಟಾಕೀಸ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾವು ಸೂತ್ರಧಾರಿ ಸಿನಿಮಾನ ನೋಡಿದ್ವಿ. ಸೊ ತುಂಬಾ ಚೆನ್ನಾಗಿ ಎಲ್ಲ ಒಂದು ಟೆಕ್ನಿಷಿಯನ್ ಇಂದ ಹಿಡಿದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು. ಅಫ್ಕೋರ್ಸ್ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರದೇ ಸಿನಿಮಾಗೆ ಯಾವುದೇ ರೀತಿ ಏನು ಮೋಸ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ, ಹಾಗೆ ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾಡಿದ್ದಾರೆ. ಸೊ ಕಂಟೆಂಟ್ ಇರೋ ಸಿನಿಮಾ. ದಯವಿಟ್ಟು ಎಲ್ಲರೂ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಸೂತ್ರಧಾರಿ ಟೀಮ್ಗೆ, ಎಂಟರ್ ಟೀಮ್ಗೆ. May 9th ರಿಲೀಸ್ ಆಗ್ತಿದೆ, ನಾವು ನೋಡಿದೀವಿ, ನೀವು ನೋಡಿ. ಓಕೆ ನೆಕ್ಸ್ಟ್. ಓಕೆ